ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಈ ವಿಡಿಯೋದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಲ್ಯಾಣ ಸಂಘ ಯಾದಗಿರಿ ಜಿಲ್ಲೆ ಅವರ DHO ಆಫೀಸ್ ವತಿಯಿಂದ, ಯಾದಗಿರಿ ಜಿಲ್ಲೆ DHO ಆಫೀಸ್ ವತಿಯಿಂದ ಒಂದು ಪ್ರಕಟಣೆಯನ್ನು ಹೊರಡಿಸಲಾಗಿದೆ. NHM ಅಡಿಯಲ್ಲಿ ಒಂದಷ್ಟು ಹುದ್ದೆಗಳನ್ನು ಇಲ್ಲಿ ಭರ್ತಿ ಮಾಡ್ಕೊತಾ ಇದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ಇದು 4/5/2026ನೇ ತಾರೀಕಿಗೆ ಜಾಹೀರಾತು ಪ್ರಕಟಣೆಯನ್ನು ಹೊರಡಿಸಿರುವಂಥದ್ದು. ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾದಂಥ ಮಾಹಿತಿಯನ್ನು ನಿಮಗೆ ಕೊಡ್ತೇನೆ. ಚಾನಲ್ಗೆ ಹೊಸಬರಾಗಿದ್ದರೆ ಮುಂದೆ ಬರುವಂತಹ ಗೋರ್ಮೆಂಟ್ ಜಾಬ್ ಅಪ್ಡೇಟ್ಗಳಿಗಾಗಿ, NHM ಜಾಬ್ ಅಪ್ಡೇಟ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನೀವು ಬೆಲ್ ಐಕನ್ ಆ್ಯಕ್ಟಿವ್ ಮಾಡಿಟ್ಕೊಂಡ್ರೆ ನಮ್ಮ ಹಾಕಿರುವಂಥ ವಿಡಿಯೋಗಳು ನಿಮ್ಗೆ ಬಂದು ಬೇಗ ರೀಚ್ ಆಗ್ತವೆ. ನೋಡಿ, ಇಲ್ಲಿ NHM ಮೆರಿಟ್ ಕಮ್ ರೋಸ್ಟರ್ ಆಧಾರದ ಮೇಲೆ 5ನೇ ತಾರೀಕಿಂದ 20ನೇ ತಾರೀಕು ತನಕ ಈಗಾಗಲೇ ಇದು ಅರ್ಜಿ ಸ್ಟಾರ್ಟ್ ಆಗಿದೆ. 5ನೇ ತಾರೀಕಿಂದ 20ನೇ ತಾರೀಕು ತನಕ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಅರ್ಹ ಅಭ್ಯರ್ಥಿಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಇಲ್ಲಿ ನೋಡಿ, ಹುದ್ದೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಕಾರ್ಯಕ್ರಮದ ಸ್ಥಳ, ಎಲ್ಲಿ ಕೆಲಸ ಮಾಡಬೇಕು, ಇಲ್ಲಿ ಕ್ವಾಲಿಫಿಕೇಷನ್ ಏನು ಬೇಕು, ಇಲ್ಲಿ ಸ್ಯಾಲ್ರಿ ಇದೆ, ಇಲ್ಲಿ ಒಟ್ಟು ಹುದ್ದೆಗಳನ್ನು ಲಾಸ್ಟಿಗೆ ಇಟ್ಟಿದ್ದಾರೆ. ಇಲ್ಲಿ ಭಾಳಷ್ಟು ವೈದ್ಯಾಧಿಕಾರಿ ಅವರು ಇವರು ಅದಾರ ರೀ. ಇಲ್ಲಿ MBBS MD ಡಾಕ್ಟರ್ ಅದಾರ. ಅವ್ರನ್ನೆಲ್ಲರನ್ನ ಸ್ಕಿಪ್ ಮಾಡ್ಕೊತ ಹೋಗ್ತೇನೆ ರೀ. ಇಲ್ಲಿ ನಮ್ಗೆ ಬೇಕಾಗಿರೋದು ನರ್ಸಿಂಗ್ ಮತ್ತು ಬೇರೆ ಬೇರೆ ಕೋರ್ಸ್ನವ್ರಿಗೆ, ಹೌದ್ರಿ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಡಿಸ್ಟಿಕ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಅಂತ ಒಂದು ಹುದ್ದೆ ಇದೆ ರೀ. ಇಲ್ಲಿ ಎಲ್ಲಿಪ್ಪ ಅಂತಂದರೆ ಇದು ಒಟ್ಟು ಯಾದಗಿರಿ ಜಿಲ್ಲಾಸ್ಪತ್ರೆಯಲ್ಲಿ ಒಂದು ಹುದ್ದೆ ಇದೆ ರೀ. 35,000 ರೂಪಾಯಿ ಸ್ಯಾಲ್ರಿ ಕೊಡಂತಾರೆ. ಇಲ್ಲಿ ನೋಡಿರಿ, MBBS, ಡೆಂಟಲ್ಲು, ಆಯುಷ್, ನರ್ಸಿಂಗ್ ಅಂದರೆ BS ನರ್ಸಿಂಗ್, ಬ್ಯಾಚುಲರ್ ಇನ್ ಪಬ್ಲಿಕ್ ಹೆಲ್ತ್, ಓಕೆ, ಬ್ಯಾಚುಲರ್ BPH ಕೋರ್ಸ್ ಆದರೂ ಕೂಡ ನೋಡಿರಿ. ಫಸ್ಟ್ ಟೈಮ್ BPH ಕೋರ್ಸನ್ನು ಇಲ್ಲಿ ನೋಡ್ತಾ ಇರೋದು ರೀ. BPH ಕೋರ್ಸ್ ಆದವರು ಇಲ್ಲಿ ಮತ್ತು ಇನ್ನು ಜೊತೆಗೆ PG ಆದವ್ರಿಗೆ ಇಲ್ಲಿ ಮತ್ತು ಮಾನ್ಯತೆ ಕೊಡ್ತಾರೆ. ರೆಗ್ಯುಲರ್ PG ಆದವ್ರಿಗೆ, ಮಾಸ್ಟರ್ ಆಫ್ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಅಥವಾ ಹೆಲ್ತ್ ಮ್ಯಾನೇಜ್ಮೆಂಟ್, ಮಾಸ್ಟರ್ ಇನ್ ಪಬ್ಲಿಕ್ ಹೆಲ್ತ್ ಆದವ್ರಿಗೆ ಫಸ್ಟ್ ಪ್ರಯಾರಿಟಿ ಕೊಡ್ತೀವಿ ಅಂತ ಹೇಳ್ತಾರೆ. 35,000 ರೂಪಾಯಿ ಸ್ಯಾಲ್ರಿ ಇದೆ. ಇದು ಡಿಸ್ಟ್ರಿಕ್ಟ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಹುದ್ದೆ ಅಂತ ಇದೆ ರೀ. ಅದಾದ ನಂತರ ಎಪಿಡಮಾಲಜಿಸ್ಟ್ ಅಂತ ಒಂದು ಹುದ್ದೆ ಇದೆ ರೀ. ಇಲ್ಲಿ ಇದು ಕೂಡ ಪಬ್ಲಿಕ್ ಹೆಲ್ತ್ ಆದವ್ರಿಗೆ, ಓಕೆ, ಬ್ಯಾಚುಲರ್ ಪಬ್ಲಿಕ್ ಹೆಲ್ತ್ ಅಥವಾ ಡಿಪ್ಲೊಮಾ ಇನ್ ಸೋಷಿಯಲ್ ಮೆಡಿಸಿನ್ಸ್ ಅಂಡ್ ಪ್ರಿಸರ್ವೇಟಿವ್ ಅಂತ ಒಂದು ಕೋರ್ಸ್ ಇದೆ ರೀ. ಅದು ನಮ್ಮ ಕರ್ನಾಟಕದ ಡೌಟ್ ಇರೋದು ರೀ. ಅದನ್ನು ಬಿಟ್ಟರು ಕೂಡ ಇಲ್ಲಿ ಮಾಸ್ಟರ್ ಪಬ್ಲಿಕ್ ಹೆಲ್ತ್ ಅಥವಾ BPH ಆದವ್ರಿಗೆ ಅಥವಾ MSc ಹೈಯರ್ ಕ್ವಾಲಿಫಿಕೇಷನ್ ಆದವ್ರಿಗೆ, ಲೈಫ್ ಸೈನ್ಸ್ ಆದವ್ರಿಗೆ ಇಲ್ಲಿ ಎಪಿಡಮಾಲಜಿಸ್ಟ್ ಅಂತ ಒಂದು ಹುದ್ದೆಯನ್ನು ಕೊಡ್ತಾ ಇದ್ದಾರೆ. ಒಂದು ಹುದ್ದೆ ಇದೆ ರೀ. ಇಲ್ಲಿ ಕೂಡ 30,000 ರೂಪಾಯಿ ಸ್ಯಾಲ್ರಿ ಇದೆ. ಒಂದು ಹುದ್ದೆಯನ್ನು ಇವ್ರು ಕೊಡ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಡೆಂಟಲ್ ಹೈಜಿನಿಸ್ಟ್ ಅಂತಿದ್ದಾರೆ, ಡೆಂಟಲ್ ಟೆಕ್ನಿಷಿಯನ್ಸ್ ಅಂತ ಹುದ್ದೆಗಳಿದಾವೆ. ಅದನ್ನು ನಾನು ಸ್ಕಿಪ್ ಮಾಡ್ತಾಯಿದ್ದೀನಿ ರೀ. ಆಮೇಲೆ ಶ್ರವಣ ದೋಷವುಳ್ಳ ಮಕ್ಕಳ ಬೋಧಕರು ಅಂತ ಇಲ್ಲಿದೆ ರೀ. ಅದನ್ನು ಕೂಡ ನಾನು ಸ್ಕಿಪ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಬರ್ತಾಯಿದ್ದೀನಿ. ಇಲ್ಲಿ ನೋಡಿ, ಶಿಕ್ಷಕಾಧಿಕಾರಿಗಳು 2 ಇದಾವೆ ರೀ. ಇಲ್ಲಿ 2 ಸೆಕ್ಷನ್ದಲ್ಲಿ ಕೊಟ್ಟಿದ್ದಾರೆ. ಶಿಕ್ಷಕಾಧಿಕಾರಿಗಳು ಒಂದು ಹುದ್ದೆ ಕೊಟ್ಟಿದ್ದಾರೆ ಇಲ್ಲರಿ. ಇಲ್ಲಿ ನಮ್ಮ ಕ್ಲಿನಿಕ್ ಒಳಗಡೆ ಒಂದು ಹುದ್ದೆ ಇದೆ ರೀ. ಇನ್ನೊಂದು ಎಲ್ಲಿಪ್ಪ ಅಂದ್ರೆ ವೈದ್ಯಕೀಯ ಮಹಾವಿದ್ಯಾಲಯ ಯಾದಗಿರಿದಲ್ಲಿ ಒಂದು ಹುದ್ದೆ. ಟೋಟಲ್ 2 ಹುದ್ದೆಗಳಿದಾವೆ ರೀ. ಕ್ವಾಲಿಫಿಕೇಷನಲ್ಲಿ GNM ನರ್ಸಿಂಗ್, BSc ನರ್ಸಿಂಗ್, ಪೋಸ್ಟ್ ಬೇಸಿಕ್ BSc ನರ್ಸಿಂಗ್. ಇಲ್ಲಿ ಕೂಡ BSc ನರ್ಸಿಂಗ್, GNM ನರ್ಸಿಂಗ್, ಪೋಸ್ಟ್ ಬೇಸಿಕ್ BSc ನರ್ಸಿಂಗ್ ಬೇಕು ರೀ. ಆಮೇಲೆ ಸ್ಯಾಲ್ರಿ ನೋಡಿರಿ 16,067 ರೂಪಾಯಿ. ಇಲ್ಲಿ 14,000 ರೂಪಾಯಿ ಇದೆ ರೀ. ಇಲ್ಲೂ ಒಂದೊಂದು ಹುದ್ದೆ ಕೊಟ್ಟಿದ್ದಾರೆ. ಬರೀ ಒಂದೊಂದು ಹುದ್ದೆಗಳು ಇಲ್ಲಿ ಮಾತ್ರ ಇರುವಂಥದ್ದು. ಅದಾದ ನಂತರ ಲ್ಯಾಬ್ ಟೆಕ್ನಿಷಿಯನ್ ರೀ. ಓಕೆ, ಲ್ಯಾಬ್ ಟೆಕ್ನಿಷಿಯನ್ ನೋಡ್ತಾ ಇದ್ದೀರಿ. ಇಲ್ಲಿ ಎಲ್ಲಿದೆಪ್ಪ ಅಂತಂದರೆ ಇದು ಜಿಲ್ಲಾಸ್ಪತ್ರೆ ಯಾದಗಿರಿಯಲ್ಲಿ ಒಂದು ಹುದ್ದೆ ಕೊಟ್ಟಿದ್ದಾರೆ ರೀ. ಇಲ್ಲಿ ಏನಾಗಿರ್ಬೇಕಂದ್ರೆ SSLC ಮೇಲೆ DMLT, PUC ಮೇಲೆ DMLT, ಆಮೇಲೆ ರಿಜಿಸ್ಟ್ರೇಷನ್ ಕಂಪಲ್ಸರಿ ಆಗಿರ್ಬೇಕು ರೀ. 17,435 ರೂಪಾಯಿ ಒಂದು ಹುದ್ದೆ ಇದೆ ರೀ. ಒಂದು ಹುದ್ದೆಯನ್ನು ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಹುದ್ದೆ ಇದೆ ರೀ, ಲ್ಯಾಬ್ ಟೆಕ್ನಿಷಿಯನ್ ಕೊಟ್ಟಿದ್ದಾರೆ. ಲ್ಯಾಬ್ ಟೆಕ್ನಿಷಿಯನ್ ಒಂದು ಹುದ್ದೆ ಇದೆ. ಇದೆಲ್ಲಿ ಕೊಟ್ಟಿದ್ದಾರಪ್ಪ ಅಂತಂದ್ರೆ ಇದನ್ನು ಇದು ಎಲ್ಲೋ ಸುರಪುರ BPHLನಲ್ಲಿ ಇದೆ ರೀ. ಇಲ್ಲಿ ಕೂಡ BSc MLT ಪ್ಲಸ್ 2 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರಬೇಕು ಅಥವಾ DMLT 2 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರಬೇಕು. ಇಲ್ಲಿ 16,100 ರೂಪಾಯಿ ಸ್ಯಾಲ್ರಿ. ಇದು ಕೂಡ ಏನಪ್ಪ ಅಂದ್ರೆ BSc ಅಥವಾ DMLT ವಿತ್ 2 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರಬೇಕು ರೀ. 16,100 ರೂಪಾಯಿ ಒಂದು ಹುದ್ದೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಇಲ್ಲಿ ಏನೇಮ್ ಅದಾವ್ರಿಗೆ ರೀ, ಪ್ರಾಥಮಿಕ ಸುರಕ್ಷಣಾಧಿಕಾರಿಗಳು ಅಂತೇಳಿ ಇಲ್ಲಿ 2 ಹುದ್ದೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ANM ನರ್ಸಿಂಗ್ ಆಗಿರಬೇಕು ವಿತ್ ಕೌನ್ಸಿಲ್ ರಿಜಿಸ್ಟ್ರೇಷನ್ ಆಗಿರಬೇಕು. 15,924 ರೂಪಾಯಿ ಪ್ಲಸ್ 2 ಹುದ್ದೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದರ ಜೊತೆಗೆ ಇಲ್ಲಿ ಕೂಡ ಏನಪ್ಪ ಅಂತಂದರೆ ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ 9 ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಇಲ್ಲೇನವ್ರು ಅಂದ್ರೆ ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿಗಳ ತರಬೇತಿಯನ್ನು ಪಡೆದಿರಬೇಕು ಮತ್ತು ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ ರಿಜಿಸ್ಟ್ರೇಷನ್ ಆಗಿರಬೇಕಂತಿದ್ದಾರೆ. 16,994 ರೂಪಾಯಿ 9 ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಇದು ಒಂದು ಪ್ಯೂರ್ಲಿ ರೋಸ್ಟರ್ ಕಮ್ ಆಧಾರದ ಮೇಲೆ ಇರುತ್ತೆ ರೀ. ಇದು 2026-27ನೇ ಸಾಲಿಗೆ ಏನು ಬಜೆಟ್ ಇದೆ NHM ಅಡಿಯಲ್ಲಿ, ಅದರ ಮುಖಾಂತರ ಇವರು ಭರ್ತಿ ಮಾಡ್ಕೊತಿದ್ದಾರೆ ಮಾನವ ಸಂಪನ್ಮೂಲಗಳನ್ನ. ಇಲ್ಲಿ ವೆಬ್ಸೈಟ್ ತೋರಿಸ್ತಾನೆ ನೋಡಿರಿ. ವೆಬ್ಸೈಟ್ ನೋಡಿರಿ, ಕನ್ನಡ ಮೀಡಿಯಮು, ರೂರಲ್ ಅದು ಕೂಡ ಇಲ್ಲಿ ಅನ್ವಯವಾಗುತ್ತೆ. ಆದಮೇಲೆ ಜಾತಿ ಆದಾಯ ಪ್ರಮಾಣಪತ್ರ, ವಾಸಸ್ಥಳ ಪ್ರಮಾಣಪತ್ರ, ಆಧಾರ್ ಕಾರ್ಡು, ಆಮೇಲೆ ಭಾವಚಿತ್ರ, ಫೋಟೋ ಎಲ್ಲನೂ ಅಪ್ಲೋಡ್ ಮಾಡಬೇಕಾಗತ್ತೆ. ವೆಬ್ಸೈಟ್ ನಿಮಗೆ ತೋರಿಸ್ಬಿಡ್ತೇನೆ ರೀ ಒಂದ್ಸಲ. ನೋಡಿರಿ, ಇದೇ ವೆಬ್ಸೈಟ್ ರೀ. ಇದು ಯಾದಗಿರಿ ಜಿಲ್ಲೆ ವೆಬ್ಸೈಟ್ ರೀ. ಇಲ್ಲಿ ನೋಡ್ತಾ ಇದ್ದೀರಿ, ನೋಟಿಫಿಕೇಶನ್ ಕೊಟ್ಟಿದ್ದಾನೆ. ಇಲ್ಲಿ ಕಾಣಿಸ್ತದೆ ಗೊತ್ತ್ರಿ.
ನೋಟಿಫಿಕೇಷನು ಅಪ್ಲಿಕೇಶನ್ ಲಿಂಕ್ ವೇರಿಯಸ್ ಕಾಂಟ್ರಾಕ್ಟ್ ಬೇಸಸ್ NHM ಮಿಷನ್ ಯಾದಗಿರಿ ಡಿಸ್ಟ್ರಿಕ್ಟ್ ಅಂತ ಕೊಟ್ಟಿದ್ದಾರಲ್ಲ. ಸೊ ಇಲ್ಲಿ ಇದಕ್ಕೆ ನೀವು ಕ್ಲಿಕ್ ಮಾಡ್ಕೊಂಡು ಏನು ಮಾಡ್ಬೋದಪ್ಪ ಅಂತಂದ್ರೆ ಈ ರೀತಿ ಅಪ್ಲಿಕೇಶನ್ ಓಪನ್ ಆಗ್ತೈತಿ. ಇಲ್ಲಿ ನೀವು ಅರ್ಜಿಗಳನ್ನು ಹೋಗಿ ಸಲ್ಲಿಸ್ಬೋದು ರೀ. ಅರ್ಜಿಗಳನ್ನು ಇಲ್ಲಿ ಡೈರೆಕ್ಟ್ ಲಿಂಕು ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿರಿ ನೋಡ್ತಾ ಇದ್ರಿ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಮತ್ತು ನೋಟಿಫಿಕೇಷನ್ ಅಂತ ಕೊಟ್ಟಿದ್ದಾನೆ. ಇದನ್ನು ವೆಬ್ಸೈಟ್ ಲಿಂಕನ್ನು ಹಾಕಿರ್ತೀನಿ, ಬೇಕಾದ್ರೆ ಹೋಗಿ ವಿಸಿಟ್